ಇವತ್ತೇ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಇದು ಸಂಡೇ ಇವತ್ತು ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚಿಂಗು ಆಯಿತು. ಇವಾಗ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಕೊಟ್ಬಿಟ್ಟು ಮನೆಗೆ ಹೋಗಬೇಕು. ಇಷ್ಟು ಬೇಗ ಮನೆಗೆ ಯಾಕೆ ಹೋಗಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಬೇಗ ಅಂತೇನಿಲ್ಲ, ಈಗ ಆಲ್ರೆಡಿ ಟೈಮ್ ಬಂದು 5 o'clock ಆಯಿತು. ಬೆಳಗ್ಗೆ ಬಂದು ಎಂಬ್ರಾಯ್ಡ್ರಿ ಮಾಡಿ ಇದೊಂದೇ ಬ್ಲೌಸ್ ಸ್ಟಿಚ್ ಮಾಡಿರೋದು. ಇವತ್ತು ಸಂಡೇ ಪೂರ್ತಿ ಇದೊಂದೇ ಬ್ಲೌಸ್ ಕೆಲಸ ಆಗಿರೋದು. ಯಾಕೆಂದರೆ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಟೈಮ್ ಹಿಡಿಯುತ್ತಲ್ವ, ಹಂಗಾಗಿ ಇವತ್ತೆಲ್ಲ ಒಂದೇ ಬ್ಲೌಸು. ಇವತ್ತು ಸಂಡೇ ಆಗಲೇ 5 ಗಂಟೆ ಆಯಿತು. ಮನೆಗೆ ಹೋಗಿ ಮಟನ್ ಮಾಡಬೇಕು. ಸಂಡೇ ಚೀಚಿ ತಿಂದಿಲ್ಲ ಅಂದರೆ ಬೇಜಾರಿಲ್ಲ ನಮಗೆ. ಇವಾಗ ಮಟನ್ ಅಂಗಡಿಗೆ ಹೋಗಿ ಮಟನ್ ತೊಗೊಂಡು ಮಸಾಲೆ ರೆಡಿ ಮಾಡಿಟ್ಟು ಬಂದಿದ್ದೀನಿ. ಇವಾಗ ಮನೆಗೆ ಹೋಗಿದ್ದೆ. ಇವಾಗ ಹೋಗ್ತಾ ಅಂದವೇ ಮಟನ್ ತೊಗೊಂಡೋಗಿ ಮಟನ್ ಸಾಂಬಾರು ಮಾಡಿ ರಾಗಿ ತೊಗೊಬಂದಿದ್ದೀನಿ. ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಹಸಿಟ್ಟು ಮಾಡಿಸ್ಬೇಕು, ಇಲ್ಲೇ ಇದೆ. ರಾಗಿ ಹಾಕಿಸ್ಕೊಂಡು ಮಟನ್ ತೊಗೊಂಡು ಮನೆಗೆ ಹೋಗಬೇಕು. ಮಟನ್ ಸಾಂಬಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡಿ ಬೇಗ ಮಲ್ಕೋಬೇಕು. ಯಾಕೆಂದರೆ ಇವಾಗ ಮತ್ತೆ ಏರೋಬಿಕ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಬೇಗ ಎದ್ದೇಳಬೇಕು ಬೆಳಗ್ಗೆ, ಹಂಗಾಗಿ ಬೇಗ ಮಲ್ಕೋಬೇಕು. ಸೊ ಇವತ್ತಿನ ಎಂಬ್ರಾಯ್ಡ್ರಿ ಹೆಂಗಿದೆ ಅಂತ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.